ಕೇಳಿದ್ದಕ್ಕೆ ಚಿತ್ರಹಿಂಸೆ ಕಿಡ್ನಾಪ್. ಕಡೂರು, ಬಾಣವಾರ, ಹುಣಸೂರು, ತೊಂಡಾಳು ಗ್ರಾಮದಲ್ಲಿ ಮಾರಣಾಂತಿಕ ಹಲ್ಲೆ. ಬಿಳಿಕೆರೆ ಠಾಣೆಗೆ ದೂರು, ಇಂದಿಗೂ ಕ್ರಮ ಇಲ್ಲ. ಸ್ಟೇಷನಲ್ಲಿ ಬಂದು ಒಂದು ವಾರ ಕಂಪ್ಲೇಂಟ್ ಕೊಡ್ತೀವಿ ಸರ್. ಏನು ನಮ್ದು ನ್ಯಾಯ ಇಲ್ಲ, ಅನ್ಯಾಯ ಏನಿಲ್ಲ ಸರ್. ಕೇಳೋದಿಲ್ಲ, ದಿಕ್ಕಿಲ್ಲ ಸರ್, ಏನಿಲ್ಲ ಸರ್. ಈ ಥರ ಅನ್ಯಾಯ ಆಗ್ತೀವಿ ಸರ್. ನಮ್ಗೆ ಯಾರಿಗೆ ಕೇಳಿದ್ರೆ ಯಾರಿಲ್ಲ ಸರ್. ಅಷ್ಟೊಂದು ಹಂಗಾಗಿ ನಮ್ಮ ಕಷ್ಟ ಕೊಡ್ತಾಯಿದೆ ಸರ್. ನಮ್ಗೆ ನ್ಯಾಯ ಬೇಕು ಸರ್, ನ್ಯಾಯ ಕೊಡ್ತೀವಿ ಸರ್. ನಮಗೆ ಕೂಲಿ ಹಣ ಕೇಳಿದ್ದಕ್ಕೆ ಚಿತ್ರಹಿಂಸೆ, ಮಾರಣಾಂತಿಕ ಹಲ್ಲೆ, ಕಿಡ್ನಾಪ್ ಮಾಡಲಾಗಿದೆ ಎಂದು ಆರೋಪಿಸಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಮೂಡಲಭೋವಿಹಟ್ಟಿ ಗ್ರಾಮದ ನಾಗೇಂದ್ರ ಮತ್ತು ದೇವರಾಜ್ ಅವರು ಬಿಳಿಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕೆಲಸ ಮಾಡಬೇಕು, ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಕ್ಕೆ ಕೇಳಕ್ ಹೋದ್ರೆ 170 ರೂಪಾಯಿ ಸಂಬಳ ಸರ್. ಎಷ್ಟೋ ಜನ ಬಂದು ಎಷ್ಟು ವರ್ಷದಿಂದ ಕೆಲಸ? 3 ವರ್ಷದಿಂದ ಕೆಲಸ ಮಾಡ್ತಾರೆ ಸರ್. ನಾನು ಮತ್ತೆ ಭಾಳ ನನ್ನ ಮಗ ಇದ್ದಾರೆ ಸರ್. ನನ್ನ ಬಾಲ್ಯ ನನ್ನ ಬಾಮಾಜಿ ಹೋಗ್ತಿದ್ದಾರೆ ಸರ್. ಅವರೆಲ್ಲ 3-4 ವರ್ಷ ಕೆಲಸ ಮಾಡ್ತಾರೆ. ಇನ್ನೂ ಸುಮಾರು ಜನ ಬಾಳೆನವರು, ದಾವಣಗೆರೆ ಎಲ್ಲ ಬಂದಿದ್ದಾರೆ ಸರ್. ಅವರಿಗೆಲ್ಲ ಈ ಥರ ಭಾರಿ ಅನ್ಯಾಯ. ಸಂಬಳ ಕೇಳಿದ ತಕ್ಷಣ ಇಟ್ಕೊಂಡು ಹೊಡಿಯೋದು ಸರ್. ಈ ಥರ ಸಂಜೆ ಮಾತ್ರ 92 ಕೊಡ್ತೀವಿ ಸರ್. ಜಾಸ್ತಿ ಮಾತ್ರ ಎಣ್ಣೆ ಕೊಡ್ತಾರೆ, ಮಲ್ಕೋದು, ಹೊಡಿಯೋದು ಈ ಥರ ಸಿಸ್ಟಮ್. ಸಂಜೆ ಮುದ್ದೆ ಕೊಡೋದು, ಎಷ್ಟು ಸರ್ ಮುದ್ದೆ ಕೊಡ್ತೀವಿ, ಮುದ್ದೆ ಸರ್ ಕೊಡ್ತೀವಿ. ದೂರು ನೀಡಿ ದಿನಗಳೇ ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗಾಯಾಳುಗಳು ಆರೋಪಿಸಿದ್ದಾರೆ. ಸ್ಟೇಷನಲ್ಲಿ ಬಂದು ಒಂದು ವಾರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಏನು ನಮ್ದು ನ್ಯಾಯ ಇಲ್ಲ, ಅನ್ಯಾಯ ಏನಿಲ್ಲ ಸರ್. ಕೇಳೋದಿಲ್ಲ, ದಿಕ್ಕಿಲ್ಲ ಸರ್, ಏನಿಲ್ಲ ಸರ್. ಈ ಥರ ಅನ್ಯಾಯ ಆಗ್ತೀವಿ ಸರ್. ನಮ್ಗೆ ಯಾರಿಗೆ ಕೇಳಿದ್ರೆ ಯಾರಿಲ್ಲ ಸರ್. ಅಷ್ಟೊಂದು ಹಂಗಾಗಿ ನಮ್ಮ ಕಷ್ಟಕ್ಕೆ ಬೆಂಬಲ ಕೊಡ್ತಾಯಿದೆ ಸರ್. ನಮ್ಗೆ ನ್ಯಾಯ ಬೇಕು ಸರ್, ನ್ಯಾಯ ಕೊಡ್ತೀವಿ ಸರ್. ನಮಗೆ ತಾಲೂಕು ಚೋಳ ಐರೂರ ಐಘಟ್ಟಿ ಗ್ರಾಮಕ್ಕೆ ಕರೆದೊಯ್ದು ಶುಂಠಿ ಕಿತ್ತು ಲೋಡ್ ಮಾಡುವ ಕೆಲಸ ಕೊಡಿಸಲಾಯಿತು. ಬೆಳಗಿನ ಜಾವ 4ರಿಂದ ಮಧ್ಯರಾತ್ರಿ 12ರವರೆಗೆ ಕೆಲಸ ಮಾಡಿಸಿದರೂ ದಿನಕ್ಕೆ ಕೇವಲ 170 ರೂಪಾಯಿ ಮಾತ್ರ ನೀಡುತ್ತಿದ್ದರು ಎಂದು ದೂರಿದ್ದಾರೆ. ಕೆಲಸ ಮಾಡಬೇಕು, ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಕ್ಕೆ ಕೇಳಕ್ ಹೋದ್ರೆ 170 ರೂಪಾಯಿ ಸಂಬಳ ಸರ್. ಎಷ್ಟೋ ಜನ ಬಂದು ಎಷ್ಟು ವರ್ಷದಿಂದ ಕೆಲಸ? 3 ವರ್ಷದಿಂದ ಕೆಲಸ ಮಾಡ್ತಾರೆ ಸರ್. ನಾನು ಮತ್ತೆ ಭಾಳ ನನ್ನ ಮಗ ಇದ್ದಾರೆ ಸರ್. ನನ್ನ ಬಾಲ್ಯ ನನ್ನ ಬಾಮಾಜಿ ಹೋಗ್ತಿದ್ದಾರೆ ಸರ್. ಅವರೆಲ್ಲ 3-4 ವರ್ಷ ಕೆಲಸ ಮಾಡ್ತಾರೆ. ಇನ್ನೂ ಸುಮಾರು ಜನ ಬಾಳೆನವರು, ದಾವಣಗೆರೆ ಎಲ್ಲ ಬಂದಿದ್ದಾರೆ ಸರ್. ಅವರಿಗೆಲ್ಲ ಈ ಥರ ಭಾರಿ ಅನ್ಯಾಯ. ಸಂಬಳ ಕೇಳಿದ ತಕ್ಷಣ ಇಟ್ಕೊಂಡು ಹೊಡಿಯೋದು ಸರ್. ಈ ಥರ ಸಂಜೆ ಮಾತ್ರ 92 ನಮ್ಮನ್ನ ಅಲ್ಲೇ ಮಾಡ್ತಿದ್ದೀವಿ ಸರ್. ಒಬ್ಬರು ತಿಪ್ಪೇಶಿ, ಕಲ್ಪನ, ತಿಮ್ಮೇಶಿ, ಕಾರ್ತಿಕ, ಹರೇಶ, ಇವನು ಜಯಣ್ಣ, ಇವರೆಲ್ಲ ಬಂದು ನಮ್ಮನ್ನು ಹೊಡಿತಿದ್ದೆ ಸರ್. ಅವ್ರ ಮೇಸ್ತ್ರಿ ಹೇಳಿದಂಗೆ ಅವರು ಸರ್ ಸಂಬಂಧಿಕರು ಸರ್. ಅವರೆಲ್ಲ ಅವರು ಒಟ್ಟು ಕಳ್ಸೋದ್ರಲ್ಲಿ ಒಂದು 4 ಜನ, ನಮ್ಮೂರಲ್ಲಿ ಒಂದು 3 ಜನ ಸರ್. ಇಷ್ಟು ಜನ ನಮ್ಮನ್ನು ಚಿತ್ರ ಹೊಡಿತಿದ್ದರು. ನಾಗೇಂದ್ರ ಸರ್. ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು 2 ಕರ್ಕೊಂಡು ಹೋಗ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಫಾರೆಸ್ಟ್ ಸರ್. ಎಷ್ಟು ಜನ ಕಿಡ್ನಾಪ್ ಮಾಡಿದ್ರು? 10 ಜನ ಸರ್. 10 ಜನ ಕರ್ಕೊಂಡು ಹೋಗ್ಬಿಟ್ಟು ಫಾರೆಸ್ಟ್ ಆಫೀಸಲ್ಲಿ ಇಲ್ಲಿ ಹುಣಸೂರು ತಾಲೂಕು ಸರ್. ಹುಣಸೂರು ತೊಂಡಾಳಲ್ಲಿ ಅಲ್ಲಿಂದ ಮಲಗಿದ್ದು ಸರ್. ರಾತ್ರಿ 12:30 ಬಂದುಬಿಟ್ಟು 10 ಜನ ಕರ್ಕೊಂಡು ಬಂದು ರೋಡ್ ಸೈಡಲ್ಲಿ ಹೊಡಿದ್ರೆ ಗೊತ್ತಾಗುತ್ತೆ, ಕಾರ್ ಅವರೆಲ್ಲ ನೋಡ್ತಾರೆ ಅಂತ ಹೇಳ್ತು ಫಾರೆಸ್ಟ್ ಆಫೀಸಲ್ಲಿ ಕರ್ಕೊಂಡು ಹೋಗಿ ಬಂಡಿಯಲ್ಲಿ, ಕಾಲಲ್ಲಿ ಎಲ್ಲ ಹೊಡೆದು, ಚಪ್ಪಿಗರೆಲ್ಲ ಹೊಡೆದು ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಹೊಡೆಸ ಮತ್ತೆ ಚೆಟ್ಟಿ ಕರ್ಕೊಂಡು ಹೋಗಿ ಸರ್. ಚೆಟ್ಟ ಹತ್ರನೂ ಅಲ್ಲಿ ಚಿತ್ರಾಂಶ ಒಳಗಡೆ ಗುಡ್ಲ ಒಳಗಡೆ ಹಾಕೊಂಡ್ಬಿಟ್ಟು 8 ಜನ ಅವನು ಹೊಡಿದ್ರು ಸರ್, ಇವ್ರು ಹೊಡಿದ್ರು ಸರ್. ಮತ್ತೆ ಚೈನ್ ಕಟ್ಟಾಕಿ ನೋಡಿ ಸರ್. ಚೈನೆಲ್ಲ ಕಟ್ಟಾಕಿ ಎಲ್ಲ ಇದು ಮಾಡಿದ್ರು ಸರ್. ಚೈನೆಲ್ಲ ಕಟ್ಟಾಕಿ ಭಾಳ ಚಿತ್ರಾಂಶ ಕೊಡ್ತು ಸರ್. ಒಂದು ದಿವಸ ಕೆಲಸ ಬರಬೇಕಾದ್ರೆ 10 ಜನ ಎಲ್ಲ ಕೆಲಸ ಬಂದು ಸರ್. ಮಾಡೋ ಕೆಲಸ ಬಂದು ಸರ್. ಅಲ್ಲಿ ಊಟ ತರ ಮಧ್ಯಾಹ್ನ 2:30 ಟೈಮಲ್ಲಿ ಊಟ ಇತ್ತು ಸರ್. ಊಟ ತರಕ ತಗೊಂಡು ಸರ್ ಮೈಸೂರು ಬಾವೈದ. ಆ ಟೈಮಲ್ಲಿ ನೋಡಿಬಿಟ್ಟು ನಮ್ಮ ಕೈಲಿಲ್ಲ ಕೆಲಸ ಮಾಡೋಕ್ಕೆ ಅದು ಉದ್ದ ಗಂಟೆಗಳೆಲ್ಲ ಒಂದು ತಪ್ಪು ರೋಡ್ ಬಂದ್ಬಿಟ್ಟು ಸರ್. ರೋಡ್ ಬಂದ್ಬಿಟ್ಟು ಬರಬೇಕಾದ್ರೆ ರೋಡ್ ಸೈಡಲ್ಲಿ ಒಬ್ಬರು ಕಾರ್ ಅಡ್ಡಾಕಿ ಸರ್. ನಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿ ಕಾರ್ ಕರ್ಕೊಂಡ್ಬಂದು ಹಾಸ್ಪಿಟಲ್ ಬಿಟ್ಟು ಟೀ ಶರ್ಟ್ ತೆಗೆಸ್ಕೊಟ್ಟವಯ್ಯ. ಒಂದು 500 ರೂಪಾಯಿ ಚಾರ್ಜ್ ಕೊಟ್ಟು ಸರ್ ಹೋಗಿ ಸರ್ ಬಿಟ್ಟು. ನಮ್ಮ ಅಲ್ಲಿಂದ ಬಂದವರು ಸರಿ ಇಲ್ಲಿ ಬಂದು ಸರ್ ಹುಣಸೂರಿಗೆ ನಮ್ಮ ಅಣ್ಣನ ಹತ್ರ ಬಂದ್ಬಿಟ್ಟು ನಮ್ಮ ಅಣ್ಣನ ಹತ್ರ ತೊಂದೊಳಗೆ ಹೇಳಿ ಅಷ್ಟಿಂಗ್ ಅಂತೇಳಿ ಅಡ್ಮಿಟ್ ಬಂದು ಅಲ್ಲಿಂದ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡೋದು ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಅಡ್ಮಿಟ್ ಮಾಡಿ ಸರ್. ಈಗ ಅಡ್ಮಿಟಲ್ಲಿ ನಮಗೆ ಹುಣಸೂರು ತಾಲೂಕು ಹತ್ರ ಇದ್ದೀವಿ ಸರ್. ಇದ್ದು ಕರೆ ಬಂದು ನಮ್ಮನ್ನು ಎತ್ತಾಕೊಂಡು ಚಿತ್ರಿಸ ಅಲ್ಲೇ ದೊಣ್ಣೆಯಲ್ಲಿ ಚೈನಲ್ಲಿ ಕಟ್ಟಾಕಿ ಒಂದು 10 ಜನ ನಮ್ಮನ್ನು ಹೊಡೆದು ನಾವು ಹೋಗ್ತೀವಿ ಅಂದ್ರೆ ಬಿಡಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿಂದ ಬಂದು ತಪ್ಸ್ಕೊಂಡ್ಬಂದು ನಮ್ಮ ಅಣ್ಣರಿಗೆ ಬಂದು ಫೋನ್ ಮಾಡಿದ್ದಕ್ಕೆ ಇಲ್ಲಿ ಬಂದು ಅಡ್ಮಿಟ್ ಮಾಡಿದ್ವಿ ಸರ್.